ನಮಸ್ಕಾರ ಎಲ್ರಿಗೂ. ಇವತ್ತಿನ ವ್ಲಾಗಲ್ಲಿ ಒಳ್ಳೆ ಚಿಂತನೆ ಬಗ್ಗೆ ಮಾತಾಡೋಣ. ಜೀವನ ಎಂಬುದು ಒಂದು ನದಿಯಂತೆ. ಕೆಲವೊಮ್ಮೆ ಶಾಂತವಾಗಿ ಹರಿತಾ ಇರುತ್ತೆ, ಕೆಲವೊಮ್ಮೆ ಆಘಾತಗಳನ್ನೂ ತರುತ್ತೆ. ಆದರೆ ನದಿ ತನ್ನ ಮಾರ್ಗನ ಹೇಗೆ ಹುಡ್ಕೊಂಡು ಸಾಗುತ್ತೋ, ನಾವು ಸಹ ತಾಳ್ಮೆ ಮತ್ತು ಧೈರ್ಯ ಅನ್ನೋದನ್ನ ನಮ್ಮ ದಾರಿನಲ್ಲಿ ಹುಡ್ಕೋಬೇಕು. ಸಂಕಷ್ಟಗಳು ಯಾವತ್ತೂ ಶಾಶ್ವತ ಅಲ್ಲ ಅನ್ನೋ ನಂಬಿಕೆ ಯಾವಾಗಲೂ ಮನಸ್ಸಲ್ಲಿ ಇರಬೇಕು. ನಿಜವಾದ ಸಂಪತ್ತು ಅಂದರೆ ಏನು? ಮನಃಶಾಂತಿ. ಅದು ಯಾವ ಮಾರುಕಟ್ಟೆನಲ್ಲೂ ಸಿಗಲ್ಲ ಮತ್ತು ಎಲ್ಲೂ ಸಿಗಲ್ಲ. ನಮಗೆ ನಾವೇ ತಗೊಳ್ಬೇಕು. ಯಾವ ರೀತಿ? ದಯೆ, ಕೃತಜ್ಞತೆ, ಸಹಾಯ ಮಾಡೋ ಮನೋಭಾವದಿಂದ ಅದು ಈಸಿಲಿ ಸಿಗುತ್ತೆ. ಆವಾಗ ನಮ್ಮನ್ನು ಸ್ನೇಹ ಜೀವಿ ಅಂತಲೂ ಕರೀತಾರೆ. ಅದಕ್ಕಿಂತ ಅತ್ಯಮೂಲ್ಯವಾದ ಆಸ್ತಿ, ಅದು ಚಿನ್ನಕ್ಕಿಂತ ಬೆಲೆ ಬಾಳೋದು ಅಂತಂದರೆ ಯಾವುದು? ಮನಃಶಾಂತಿ. ಅದನ್ನು ನಾವು ತಂದ್ಕೊಳ್ಬೇಕು. ನಗು ಯಾವುದಕ್ಕೂ ಬೆಲೆ ಕೊಡೋದಿಲ್ಲ, ಆದರೆ ಅದರಿಂದ ಸಂತೋಷದ ದಾರಿ ತೆರೆದುಕೊಳ್ಳುತ್ತೆ. ಹೇಗೆ? ಎಕ್ಸಾಂಪಲ್, ಹೂಗಳು ತಮ್ಮ ಸಮಯದಲ್ಲಿ ಅರಳುವಂತೆ ಪ್ರತಿಯೊಬ್ಬರ ಜೀವನಕ್ಕೂ ತನ್ನದೇ ಆದಂಥ ಸಮಯ ಇದೆ. ಆಗ ನಿಮ್ಮ ಜೀವನದಲ್ಲೂ ಕಷ್ಟ ಎಲ್ಲ ಕಳೆದು ಒಳ್ಳೆ ಲೈಟ್ ಆನ್ ಆಗುತ್ತೆ, ಲೈಫಲ್ಲಿ ಡಾರ್ಕ್ ಎಲ್ಲ ಹೋಗಿ. ಸೊ ಈಗ ಹೋಲಿಕೆ ಹೂಗಳದು ಬೇಡ. ಕೃಷ್ಣ ಅವನ ಗೀತೆನಲ್ಲೇ ಹೇಳಿದ್ದಾನೆ. ಹೇಗೆ? ಕರ್ಮಣ್ಯೇ ವಾಧಿಕಾರಸ್ತೆ ಮಾ ಫಲೇಷು ಕದಾಚನ. ಈ ಸಂದೇಶನ ಹೃದಯದಲ್ಲಿಟ್ಕೊಂಡು ಕರ್ತವ್ಯನ ನಿಷ್ಠೆಯಿಂದ ಮಾಡಿದ್ರೆ ಜೀವನ ಸಂತೋಷ, ಶಾಂತಿ ಮತ್ತು ದೇವರ ಆಶೀರ್ವಾದದಿಂದ ತುಂಬಿರುತ್ತೆ. ಮತ್ತೆಲ್ಲರೂ ನೆನ್ಪಿಟ್ಕೊಳ್ಳಿ, ಮನಃಶಾಂತಿ ಅನ್ನೋದು ನಿಮ್ಮ ಕೈಯಲ್ಲಿ ಮಾತ್ರ ಇರುತ್ತೆ. ನಿಮ್ಮ ಜೀವನನ ನೀವು ಕಾಂಪ್ಲಿಕೇಟ್ ಮಾಡ್ತಾಯಿದ್ರೆ ಸುಮ್ಮನೆ ನೋವು ಎಲ್ಲ ಅನುಭವಿಸ್ಬೇಕಾಗತ್ತೆ. ನೋವು, ದುಃಖ ಬರೀ ಅದೇ ಇರುತ್ತೆ. ಸೊ ಮನಃಶಾಂತಿ ಬೇಕಂದರೆ ನೀವು ಯಾವಾಗಲೂ ಖುಷಿಯಾಗಿ ನಗ್ನಗ್ತಾ ಎಲ್ಲನೂ ಬಿಟ್ಟು ದೇವರ ಅನುಗ್ರಹದಲ್ಲಿ, ದೇವ್ರದ್ದೊಂದು ಧ್ಯಾನದಲ್ಲೇ ಇರಿ ಅಷ್ಟೇ. ಆವಾಗ ಎಲ್ಲ ಶಾಂತಿಗಳು ನಿಮಗೆ ಸಿಗುತ್ತೆ. ಹರೇ ಕೃಷ್ಣ. ರಾಧೆ ರಾಧೆ.